ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದ್ರೂ ಯುದ್ಧದ ಆತಂಕ ಇನ್ನೂ ಕಮ್ಮಿಯಾಗಿಲ್ಲ. ಗಡಿಯಲ್ಲಿ ಗುಂಡಿನ ದಾಳಿ ನಿಂತಿಲ್ಲ. ಹೀಗಾಗಿ ಎರಡು ರಾಷ್ಟ್ರಗಳ ಡಿಜಿಎಂಒಗಳ ಇಂದಿನ ಸಭೆ ತುಂಬಾನೇ ಕುತೂಹಲವನ್ನು ಮೂಡಿಸಿದೆ. ಇಂದು ಎರಡು ರಾಷ್ಟ್ರಗಳ ಡಿಜಿಎಂಒ ಅಂದರೆ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಮಧ್ಯಾಹ್ನ 12 ಗಂಟೆಗೆ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಕದನ ವಿರಾಮದ ಬಗ್ಗೆ ಮುಂದಿನ ಮಾತುಕತೆ ನಡೆಯಲಿದೆ. ಈ ವೇಳೆ ಕದನ ವಿರಾಮದ ಬಳಿಕವೂ ಪಾಕಿಸ್ತಾನ ದಾಳಿ ಮಾಡಿದ ಬಗ್ಗೆ ಭಾರತದ ಡಿಜಿಎಂಒ ಪ್ರಸ್ತಾಪನೆ ಮಾಡುವಂತಹ ಸಾಧ್ಯತೆ ಇದೆ. ಆಪರೇಷನ್ ಸಿಂಧೂರ ಶುರುವಾಗಿ 5 ದಿನವೇ ಆಗ್ತಾ ಬಂತು. ಆದರೆ ಪಾಕ್ಗೆ ನುಗ್ಗಿದ ಮೊದಲ ದಿನದ ಕಂಪ್ಲೀಟ್ ಮಾಹಿತಿ ಹೊರ ಬಂದಿರಲಿಲ್ಲ. ಹೀಗಾಗಿ ಸೇನಾಧಿಕಾರಿಗಳೇ ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ನಡೆದ ಬೆಂಕಿ ಪ್ರವಾಹದ ರಣರೋಚಕ ಕ್ಷಣಗಳನ್ನು ಭಾರತೀಯ ಸೇನೆ ಒಂದೊಂದಾಗಿಯೇ ತೆರೆದಿಟ್ಟಿದೆ. ಭಾರತೀಯ ಸೇನೆಯ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಸುದ್ದಿಗೋಷ್ಠಿ ನಡೆಸಿ ಆಪರೇಷನ್ ಸಿಂಧೂರ ಹೇಗೆ ನಡೆಯಿತು, ಅದರ ಪರಿಣಾಮ ಏನಾಯಿತು ಅನ್ನೋದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ವಿಡಿಯೋ ಸಾಕ್ಷ್ಯ ನೀಡಿ ಎಲ್ಲ ಅನುಮಾನಗಳಿಗೆ ತೆರೆ ಎಳೆದಿದ್ದಾರೆ. ಈ ನಡುವೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಮಧ್ಯಸ್ಥಿಕೆ ವಹಿಸಿ ಉದ್ವಿಗ್ನ ಪರಿಸ್ಥಿತಿ ನಿಯಂತ್ರಿಸೋಕೆ ಸಿದ್ಧ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಯಾರ ಮಧ್ಯಸ್ಥಿಕೆಯಲ್ಲಿ ಅಗತ್ಯವೂ ನಮಗಿಲ್ಲ. ಆ ಕಡೆಯಿಂದ ಗುಂಡು ಹಾರಿ ಬಂದ್ರೆ ಈ ಕಡೆಯಿಂದ ನಾವು ಫಿರಂಗಿ ಮೂಲಕ ತಕ್ಕ ಉತ್ತರವನ್ನ ಕೊಡ್ತೀವಿ, ಮಣ್ಣಿನಲ್ಲಿ ಹೂತ್ ಹಾಕ್ತೀವಿ. ಭಯೋತ್ಪಾದನೆ ಹಾಗೂ ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡೋರನ್ನ ಬಿಡುವಂತಹ ಮಾತೇ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಭಯೋತ್ಪಾದನೆ ನಿಲ್ಲೋ ತನಕ ಸಿಂಧೂ ನದಿ ನೀರನ್ನ ಬಿಡೋದಿಲ್ಲ ಅಂತ ಮೋದಿ ಹೇಳಿರುವಂಥದ್ದು. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ 26 ಜನರ ಹತ್ಯೆಗೆ ಕಾರಣರಾದ ಉಗ್ರರನ್ನ ಮಟ್ಟ ಹಾಕೋಕೆ ನಡೆದಿದೆ ಆಪರೇಷನ್ ಸಿಂಧೂರ. ಪಾಕಿಸ್ತಾನ ಹಾಗೂ ಪಿಒಕೆ ಭಾಗದಲ್ಲಿ 9 ವಿವಿಧ ಉಗ್ರ ಸಂಘಟನೆ ನೆಲೆಗಳನ್ನು ಗುರಿಯಾಗಿಸಿ ಭಾರತವು ದಾಳಿಯನ್ನು ನಡೆಸಿತ್ತು. ಇದರಲ್ಲಿ 100ಕ್ಕೂ ಹೆಚ್ಚು ಉಗ್ರರ ಹತ್ಯೆಯಾಗಿದೆ. ಅಲ್ಲದೆ ಇದರಲ್ಲಿ ಪುಲ್ವಾಮಾ ದಾಳಿಕೋರರು ಸೇರಿದ್ದಾರೆ. ಉಗ್ರ ಕೃತ್ಯಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ. ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಪಾಠವನ್ನ ಕಲಿಸಿದ್ದೀವಿ ಅಂತ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹೇಳಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಏರ್ ಮಾರ್ಷಲ್ ಎಕೆ ಭಾರತಿ, ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರಿಗೆ ಶಾಸ್ತಿ ಮಾಡಿದ್ದೇವೆ. ಪಾಕಿಸ್ತಾನದ ಎಲ್ಲಾ ದಾಳಿಗಳಿಗೂ ಪ್ರತ್ಯುತ್ತರ ನೀಡಿದ್ದೀವಿ. ಆದರೂ ಪಾಕಿಸ್ತಾನ ಪದೇ ಪದೇ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ನಾವು ಅವರ ಎಲ್ಲಾ ದಾಳಿಗಳನ್ನ ಸಮರ್ಥವಾಗಿ ತಡೆದಿದ್ದೀವಿ. ಅಲ್ಲದೆ ಮೇ 8 ಮತ್ತು 9ರಂದು ರಾತ್ರಿ ದಾಳಿ ನಡೆಸಲಾಯಿತು. ಕಂದಹಾರ್ ವಿಮಾನ ಹೈಜಾಕ್ ಆರೋಪಿ ಕೂಡ ಹತ್ಯೆಯಾಗಿದೆ. ಆದರೆ ದಾಳಿಯಲ್ಲಿ ನಾಗರಿಕರಾಗಲಿ ಅಥವಾ ಮೂಲಭೂತ ಸೌಕರ್ಯಗಳಿಗೆ ಧಕ್ಕೆಯಾಗಿಲ್ಲ ಅಂತ ಮಾಹಿತಿಯನ್ನು ನೀಡಿದ್ರು. ಆಪರೇಷನ್ ಸಿಂಧೂರ್ ಪಾಕಿಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇದೆ. ಪಾಕಿಸ್ತಾನ ದಾಳಿ ಮಾಡಿದ್ರೆ ತಿರುಗೇಟನ್ನು ಕೊಡ್ತೀವಿ ಅಂತ ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಪಾಕಿಸ್ತಾನಿ ಸೇನೆಯ ಪ್ರತಿ ನಡೆ ಮೇಲೆ ನಿಗಾ ವಹಿಸಿದ್ದೀವಿ. ಕರಾಚಿ ಪೋರ್ಟ್ ಮೇಲೆ ನಿಗಾ ಇಡಲಾಗಿತ್ತು. 90 ಗಂಟೆಗಳಲ್ಲಿ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ಸಿದ್ಧವಿತ್ತು. ನಮ್ಮ ಗುರಿ ಸಂಪೂರ್ಣವಾಗಿ ಉಗ್ರ ನೆಲೆಗಳಾಗಿತ್ತು. ಆದರೆ ಪಾಕ್ ಸೇನೆ ಭಾರತದ ಗಡಿ ದಾಟಿ ಬಂದಿಲ್ಲ. ಭೂಭಾಗದಲ್ಲಾಗಲಿ ವಾಯು ಸೀಮೆಯನ್ನಾಗಲಿ ದಾಟಿಲ್ಲ ಅಂತ ಹೇಳಿದ್ರು. ಮೊರಿತ್ಕೆ ಬಳಿಕ ನಂತರ ಟಾರ್ಗೆಟ್ ಮಾಡಿದ್ದೇ ಭವಲ್ಪುರ ಉಗ್ರ ನೆಲೆಯನ್ನ. ಇಲ್ಲೂ ಕೂಡ 4 ಜಾಗಗಳನ್ನು ಗುರಿಯಾಗಿಸಿ ಹೊಡೆದುರುಳಿಸಲಾಗಿದೆ. ಸೇನೆ ಕಣ್ಣಿಟ್ಟು ಕೊಂದಿದ್ದು ಬರೀ ಉಗ್ರರನ್ನೇ ಹೊರತುಪಡಿಸಿ ನಾಗರಿಕರನ್ನಲ್ಲ. ಹೀಗೆ ಒಟ್ಟು 9 ಉಗ್ರ ನೆಲೆಗಳನ್ನ ಏಕಕಾಲದಲ್ಲಿ ಧ್ವಂಸ ಮಾಡಿದ್ದಾರೆ. ಮೊರಿಟ್ಕೆ ಪಾಕಿಸ್ತಾನದ ಉಗ್ರರು ಬಿಡಾರ ಕಟ್ಕೊಂಡಿದ್ದಂತಹ ಸೈತಾನರ ನೆಲೆಯಾಗಿತ್ತು. ಪಾಕ್ ಉಗ್ರರ ಪಾಲಿನ ಸ್ವರ್ಗವಿದು. ಇದೇ ಜಾಗವನ್ನೇ ನಮ್ಮ ಭಾರತ ಸೈನಿಕರು ಮೊದಲು ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಲಾಗಿತ್ತು. ಭಾರತದ ಕ್ಷಿಪಣಿ ಹೊಡೆತಕ್ಕೆ ಮೊರಿಟ್ಕೆ ಅನ್ನೋ ಜಾಗವೇ ಸರ್ವನಾಶವಾಗಿದೆ. ಇಲ್ಲಿ ಉಗ್ರರ ನೆಲೆ ಇತ್ತು ಅನ್ನೋದಕ್ಕೂ ಕುರುಹುಗಳು ಸಿಕ್ಕಿಲ್ಲ. ಒಟ್ಟು 4 ಜಾಗಗಳನ್ನು ಗುರಿಯಾಗಿಸಿ ಧ್ವಂಸ ಮಾಡಲಾಗಿದೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ದಾಳಿ ಮುಂದುವರೆಸಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರಾಜಸ್ಥಾನ ಪಂಜಾಬ್ನ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ಮಾಡಲಾಗಿತ್ತು. ರಾಜಸ್ಥಾನದ ಬರ್ಮಾ, ಜೈಸಲ್ಮೇರ್ ಹಾಗೂ ಬಾಡಾಮೇರ್ನಲ್ಲಿ ಅರ್ಧ ಗಂಟೆಗಳ ಕಾಲ ಬ್ಲಾಕ್ಔಟ್ ಮಾಡಲಾಗಿತ್ತು. ಜನರು ಆತಂಕ ಪಡಬೇಡಿ, ಮನೆಯೊಳಗೆ ಇರಿ ಅಂತ ಸಂದೇಶ ರವಾನಿಸಲಾಗಿತ್ತು. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಭಾರತದ ಗಡಿ ಭಾಗಗಳನ್ನು ಗುರಿಯಾಗಿಸಿ ದಾಳಿ ಮಾಡಿತ್ತು. ಸದ್ಯ ಈಗ ಗುಜರಾತ್ ಸಹಜ ಸ್ಥಿತಿಗೆ ಮರಳಿದ್ದು ಗಡಿ ಪ್ರದೇಶಗಳಲ್ಲಿ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಜನರು ಯಾವುದೇ ಭಯವಿಲ್ಲದೆ ಓಡಾಡ್ತಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಹಿನ್ನೆಲೆ ಸುರಕ್ಷತೆಯ ದೃಷ್ಟಿಯಿಂದ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಸುಮಾರು 100 ವಿಮಾನಗಳ ಹಾರಾಟವನ್ನು ರದ್ದುಪಡಿಸಲಾಗಿದೆ. ಈಗಾಗಲೇ ಭದ್ರತಾ ದೃಷ್ಟಿಯಿಂದ ಕನಿಷ್ಠ 32 ವಿಮಾನ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿರುವಂಥದ್ದು.
ದೆಹಲಿ ವಿಮಾನ ನಿಲ್ದಾಣವು ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ. ಆದರೆ ಕೆಲವು ವಿಮಾನ ವೇಳಾಪಟ್ಟಿಗಳು ಮಾತ್ರ ಬದಲಾಗತ್ತೆ ಅಂತ ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ತಿಳಿಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ನಡೆದಂತಹ ಭಾರತದ ಪ್ರತೀಕಾರದ ನಂತರ ಪಾಕಿಸ್ತಾನದ ಪರಮಾಣು ಅಸ್ತ್ರದ ಬೆದರಿಕೆಯನ್ನ ನಕಲಿ ಅಂತ ಕೇಂದ್ರ ಸರ್ಕಾರ ಕರೆದಿದೆ. ಅಲ್ಲದೆ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಮಾಡೋಕೆ ಪಾಕಿಸ್ತಾನಕ್ಕೆ ಸುಮ್ಮನೆ ಬಿಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಪ್ರತಿಪಾದಿಸಿರುವಂಥದ್ದು. ಇನ್ನು ಮುಂದೆ ಅಣುಬಾಂಬ್ ಬೆದರಿಕೆಯ ಅಸ್ತ್ರವು ಪಾಕಿಸ್ತಾನವನ್ನು ರಕ್ಷಿಸೋದಿಲ್ಲ ಅಂತ ಕೇಂದ್ರ ಸರ್ಕಾರ ಖಡಕ್ ಕೌಂಟರ್ ಅನ್ನು ಕೊಟ್ಟಿದೆ. ಭಾರತದ ವಿರುದ್ಧ ಯುದ್ಧಕ್ಕೆ ಇಳಿದಿರುವಂತಹ ಪಾಕಿಸ್ತಾನಕ್ಕೆ ತನ್ನ ಬೆಂಬಲವಿದೆ ಅಂತ ಚೀನಾ ಮತ್ತೊಮ್ಮೆ ಪುನರ್ ಉಚ್ಚರಿಸಿದೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಲ್ಲಿ ಚೀನಾವು ಪಾಕಿಸ್ತಾನದ ಪರ ನಿಲ್ಲುತ್ತೆ ಅಂತ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿದ್ದಾರೆ. ಅಲ್ಲದೆ ಭಾರತದ ಜೊತೆಗಿನ ಸಂಘರ್ಷದ ವೇಳೆ ಪಾಕಿಸ್ತಾನ ಸಂಯಮ ಮತ್ತು ಸವಾಲಿನ ಸಂದರ್ಭಗಳನ್ನು ಎದುರಿಸಿದ ರೀತಿಯನ್ನ ಶ್ಲಾಘಿಸಿದ್ರು. ಪಾಪಿ ಪಾಕಿಸ್ತಾನ ಬುದ್ಧಿ ಗುಳ್ಳೆ ನರಿ ಬುದ್ಧಿ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಸುಮ್ನೆ ಭಾರತದ ಜೊತೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರೋದು ಬಿಟ್ರೆ ಬೇರೆ ಕೆಲಸ ಇಲ್ಲ ಅಂತ ಅನ್ಸುತ್ತೆ. ಪಹಲ್ಗಾಮ್ನಲ್ಲಿ 26 ಮಂದಿ ಹಿಂದೂಗಳನ್ನ ಹತ್ಯೆಗೈದು ಕೇಕೆ ಹಾಕಿದ ನರರಾಕ್ಷಸ ಉಗ್ರರ ಸಂಹಾರಕ್ಕೆ ಭಾರತ ಶಪಥ ತೊಟ್ಟು ಬಿಸಿ ಮುಡಿಸಿದೆ. ಈ ಹೊತ್ತಲೆ ಪಾಪಿ ಸೌರಮಂಡಲದಿಂದಲೂ ಪಾಕ್ ಮೇಲೆ ನಮ್ಮ ಭಾರತ ಕಣ್ಣಿಟ್ಟಿದೆ. ಭಾರತದ ಕಡೆ ಕೆಟ್ಟ ಕಣ್ಣಿಟ್ರೆ ಸಾಕು, ಪಾಕಿಸ್ತಾನ ಸರ್ವನಾಶ ಆಗೋ ಸಾಧ್ಯತೆ ಇದೆ. ದೇಶದ ಸುರಕ್ಷತೆ ಭದ್ರತೆಗೆ 10 ಉಪಗ್ರಹಗಳಿಂದ ಕಾರ್ಯ ನಡೆಸಲಾಗುತ್ತಿದೆ.